ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಯಾವುದೇ ಥರದ ಕಾಳುಗಳು ಹಿಟ್ಟನ್ನ ಉಪಯೋಗಿಸದೆ ಒಂದು ಆಲೂಗಡ್ಡೆ ಮತ್ತು ಅರ್ಧ ಕಪ್ ಚಿರೋಟಿ ರವೆಯಿಂದ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಈ ವಡೆ ಉದ್ದಿನ ವಡೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ತಿಂದರೆ ಹೆವಿ ಅನಿಸಲ್ಲ, ತುಂಬ ಲೈಟಾಗಿರುತ್ತೆ ಈ ವಡೆ ಮಾಡೋಕ್ಕೆ ಸೋಡಾ ಮೊಸರು ಏನೂ ಬೇಕಾಗಿಲ್ಲ. ವಡೆ ಜಾಸ್ತಿ ಎಣ್ಣೆನೂ ಇಟ್ಕೊಳ್ಳಲ್ಲ. ನಾವು ಕರಿವಾಗ ಎಷ್ಟು ಎಣ್ಣೆ ಹಾಕಿರ್ತೀವಿ ಅಷ್ಟೇ ಎಣ್ಣೆ ಇರುತ್ತೆ. ಹಾಗಾದರೆ ಈ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವಡೆ ಮಾಡೋಕ್ಕೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆನ ಪೀಲ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪೀಲ್ ಆದಮೇಲೆ ಒಂದು ಸರ್ತಿ ತೊಳ್ಕೊಂಡು ಗ್ರೇಟರಲ್ಲಿ ಸಣ್ಣ ಹಲ್ಲಲ್ಲಿ ತುರ್ಕೊಳ್ಳೋಣ. ಆಲೂಗಡ್ಡೆ ಬೇಗ ಕಪ್ಪಾಗೋದ್ರಿಂದ ವಡೆಗೆ ಒಗ್ಗರಣೆ ರೆಡಿ ಆಗೋ ತನಕ ಈ ಆಲೂಗಡ್ಡೆನೆಲ್ಲ ನೀರಲ್ಲಿ ಹಾಕಿಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿದ್ಮೇಲೆ 1 ಚಮಚ ಜೀರಿಗೆ, 1 ಚಮಚ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಒಣಮೆಣಸಿನ್ಕಾಯಿ. ಇದಿಲ್ಲ ಅಂದರೆ 3ರಿಂದ 4 ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪು, 1 ಇಂಚ್ ಸಣ್ಣದಾಗಿ ತುರ್ಕೊಂಡಿರೋ ಶುಂಠಿ, 2 ಚಮಚ ಬಿಳಿ ಎಳ್ಳು ಹಾಕಿ ಎಲ್ಲನೂ ಕಡಿಮೆ ಉರಿಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಎಳ್ಳನ್ನೆಲ್ಲ 1 ನಿಮಿಷ ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಆಲೂಗಡ್ಡೆದು ನೀರು ತೆಗೆದು ಹಾಕಿ ಆಲೂಗಡ್ಡೆ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆನ ಒಗ್ಗರಣೆ ಜೊತೆ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು, ಫ್ರೈ ಮಾಡೋದು ಬೇಡ. ಫ್ರೈ ಮಾಡೋಕ್ಕೆ ಹೋದರೆ ಆಲೂಗಡ್ಡೆ ಎಲ್ಲ ಬಾಣಲಿಗೆ ಅಂಟ್ಕೊಳ್ಳುತ್ತೆ. ಸೊ ಜಸ್ಟ್ ಮಿಕ್ಸ್ ಮಾಡಿಸಿದ ತಕ್ಷಣ ಈಗ ಇದಕ್ಕೆ 1 ಕಪ್ ನೀರು ಹಾಕೊಳ್ಳೋಣ. ನಾನಿಲ್ಲಿ ವಡೆ ಮಾಡೋಕ್ಕೆ ಅರ್ಧ ಕಪ್ ರವೆ ತೊಗೋತಿದ್ದೀನಿ. ಹಾಗಾಗಿ ಅದ್ರ 2 ಪಟ್ಟು ಅಂದರೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆನ ಒಂದು ಕುದಿ ಕುದಿಸ್ಕೊಳ್ಳೋಣ. ಟೈಮಲ್ಲಿ ನೀವು ಒಗ್ಗರಣೆದು ಉಪ್ಪು ಖಾರ ಚೆಕ್ ಮಾಡಿ. ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಒಗ್ಗರಣೆ ಎಲ್ಲ ಒಂದು ಕುದಿ ಬಂದಮೇಲೆ ಈಗ ಇದಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಮಿಕ್ಸ್ ಮಾಡುವಾಗ ಅಕಸ್ಮಾತ್ ಗಂಟಾದರೂ ಏನು ಚಿಂತೆ ಮಾಡಬೇಕಾಗಿಲ್ಲ. ನಾವು ಮತ್ತೆ ಈ ಹಿಟ್ಟನ್ನು ಒಂದು ಸರ್ತಿ ನಾದ್ಕೊಳ್ಳೋದ್ರಿಂದ ಗಂಟಾದ್ರೂ ಪರವಾಗಿಲ್ಲ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರವೆ ಎಲ್ಲ ಪಾತ್ರೆ ತಳ ಬಿಡೋ ತನಕ ಚೆನ್ನಾಗಿ 1 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ನಿಮಿಷ ಆಗಿದೆ, ವಡೆ ಹಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾಗಿದೆ. ಈ ಟೈಮಲ್ಲಿ ಈ ಹಿಟ್ಟನ್ನ ಒಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ಳೋಣ. ಅಕಸ್ಮಾತ್ ಇದರಲ್ಲಿ ಗಂಟೇನಾದರೂ ಇದ್ದರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ವಡೆ ಹಿಟ್ಟನ್ನ ಒಂದು ಸರ್ತಿ ನಾದ್ಕೊಂಡ್ಮೇಲೆ ನಮಗೆ ಯಾವ ಸೈಜಲ್ಲಿ ವಡೆ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನೆಲ್ಲ ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಉಂಡೆಗಳನ್ನೆಲ್ಲ ವಡೆ ಶೇಪ್ ಕೊಡ್ತಾ ಹೋಗೋಣ. ಒಂದು ಸರ್ತಿ ಮಾತ್ರ ಕೈಗೆ ಎಣ್ಣೆ ಸವರ್ಕೊಂಡ್ರೆ ಸಾಕು. ಈ ವಡೆ ಹಿಟ್ಟು ಅಂಟಲ್ಲ. ಬೇಕು ಅಂದರೆ ಎಣ್ಣೆ ಸವರ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಕೂಡ ಮಾಡಬಹುದು. ಶೇಪ್ ಮಾಡುವಾಗ ಏನಾದರೂ ಸೈಡಲ್ಲಿ ಕ್ರ್ಯಾಕ್ಸ್ ಬಂದರೆ ಅದೇನೂ ಆಗಲ್ಲ. ಸೊ ವಡೆ ಎಲ್ಲ ಬಿಟ್ಕೊಳ್ಳಲ್ಲ, ಆ ಥರದ್ದೇನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ನಾವು ಮಾಡ್ಕೊಂಡಿರೋ ವಡೆನೆಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಂಡು ಆಮೇಲೆ ವಡೆ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ವಡೆನ ಹೈ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿರುವಾಗಲೇ ಹಾಕಿ, ಲೋ ಫ್ಲೇಮಲ್ಲಿ ಅಥವಾ ಎಣ್ಣೆ ಸರಿಯಾಗಿ ಕಾಯ್ದಿಲ್ದಾಗ ಹಾಕಿದರೆ ವಡೆ ಎಲ್ಲ ಎಣ್ಣೆ ಇಟ್ಕೊಳ್ಳೋಕೆ ಶುರು ಆಗೋಗುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹೈ ಫ್ಲೇಮಲ್ಲೇ ವಡೆನ ಫ್ರೈ ಮಾಡ್ಕೊಳ್ಳಿ. ಒಂದು ಆಲೂಗಡ್ಡೆ ಅರ್ಧ ಕಪ್ ಚಿರೋಟಿ ರವೆಯಿಂದ ಒಂದೊಳ್ಳೆ ವಡೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.